ಲಾಸ್ಟ್ ಅಲ್ಲಿ ರಿಪ್ರೊಡಕ್ಟಿವ್ ಹೆಲ್ತ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಕವರ್ ಮಾಡೋಣ ಆಯ್ತಾ. ಓಕೆ, ಸೊ ರಿಪ್ರೊಡಕ್ಟಿವ್ ಹೆಲ್ತ್ ಅಂದ್ರೇನು, ಏನಕ್ಕೆ ನಾವು ರಿಪ್ರೊಡಕ್ಟಿವ್ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು? ನಾ ಹೇಳ್ದ ಹಾಗೆ ಎರಡು ಆರ್ಗ್ಯಾನಿಸಮ್ಸ್ ಇಂದ ಬರ್ತಿರುವಂತ ಗ್ಯಾಮೀಟ್ಸ್ ನ ಯೂಸ್ ಮಾಡ್ಕೊಂಡು ಗ್ಯಾಮೀಟ್ಸ್ ಏನಿದೆ ಫರ್ಟಿಲೈಸ್ ಆಗಿ ಒಂದು ಬೇಬಿನ ಪ್ರೊಡ್ಯೂಸ್ ಮಾಡುತ್ತೆ, ಅವ್ರ ಒಂದು ಆಫ್ ಸ್ಪ್ರಿಂಗ್ ನ ಪ್ರೊಡ್ಯೂಸ್ ಮಾಡುತ್ತೆ ಇನ್ ರಿಪ್ರೊಡಕ್ಷನ್ ಅಲ್ವಾ. ಸೊ ದೀಸ್ ಬಾಡೀಸ್ ಆರ್ ಕಮಿಂಗ್ ವೆರಿ ಕ್ಲೋಸ್ ಟುಗೆದರ್. ಸೊ ನೀವು ಲೈಫಲ್ಲಿ ಬೇರೆ ಯಾವ್ದು ಕಾಂಟ್ಯಾಕ್ಟ್ಗಿನ್ನ ಜಾಸ್ತಿ ಇಂಟಿಮೇಟ್ ಕಾಂಟ್ಯಾಕ್ಟ್ ಇಸ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ವಾ. ಸೊ ಎರಡು ಬಾಡೀಸ್ ಎಷ್ಟು ಹತ್ರ ಬರ್ತಿದೆ ಅಂದ್ರೆ ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಡಿಸೀಸ್ ಟ್ರಾನ್ಸ್ಫರ್ ಆಗೋದು ಇಸ್ ವೆರಿ ಈಸಿ ಆಯ್ತಾ. ಸೊ ಈ ರೀತಿ ಸೆಕ್ಷುವಲ್ ಆಕ್ಟ್ಸ್ ಅಥವಾ ರಿಪ್ರೊಡಕ್ಷನ್ ಟೈಮಲ್ಲಿ ಟ್ರಾನ್ಸ್ಫರ್ ಆಗುವಂಥ ಡಿಸೀಸ್ನ ನಾವು ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಆರ್ STDs ಅಂತ ಕರಿತೀವಿ ಆಯ್ತಾ ಮಕ್ಕಳೇ. ಸೊ STDs ಅಲ್ಲಿ ಅಗೇನ್ ಬೇರೆ ಬೇರೆ ಟೈಪ್ಸ್ ಇರುತ್ತೆ, ಯಾವ್ದು ಇಟ್ ಡಿಪೆಂಡ್ಸ್ ಆನ್ ದ ಕಾಸಲ್ ಆರ್ಗ್ಯಾನಿಸಮ್ ಆಯ್ತಾ. ಸೊ ಬ್ಯಾಕ್ಟೀರಿಯಾಸ್ ಇಂದ ಬಂದ್ರೆ ಅದನ್ನ ನಾವು ಬ್ಯಾಕ್ಟೀರಿಯಲ್ STD ಅಂತ ಕರಿತೀವಿ, ವೈರಸಸ್ ಇಂದ ಬಂದ್ರೆ ಅದನ್ನ ನಾವು ವೈರಲ್ STDs ಅಂತ ಕರಿತೀವಿ. ಬ್ಯಾಕ್ಟೀರಿಯಾ ಹಾಗೂ ವೈರಲ್ಗೆ ಎಕ್ಸಾಂಪಲ್ಸ್ ಗೊತ್ತಿರಬೇಕು ನಿಮ್ಗೆ. ಬ್ಯಾಕ್ಟೀರಿಯಲ್ STDs ನ ಎಕ್ಸಾಂಪಲ್ಸ್ ಬಂದು ಗೊನೋರಿಯಾ ಹಾಗೂ ಸಿಫಿಲಿಸ್ ಆಯ್ತಾ. Next to syphilis. So syphilis is also an example of a bacterial STD. Next to viral in our examples yadu, first we have HIV. We don't have HIV thankfully, but yes, so it's an example. So HIV do full form human immunodeficiency. Human immunodeficiency ವೈರಸ್. ಯಾಕಂದ್ರೆ ಈ ವೈರಸ್ ಅಟ್ಯಾಕ್ ಮಾಡಿದಾಗ ನಡೆಯುವಂತ ಡಿಸೀಸ್ ನ ನಾವು ಏಡ್ಸ್ ಅಂತ ಕರಿತೀವಿ, ವಿಚ್ ಇಸ್ ಅಕ್ವೈರ್ಡ್ ಇಮ್ಯುನೋಡೆಫಿಷಿಯನ್ಸಿ ಸಿಂಡ್ರೋಮ್. ಸೊ ಇದರಲ್ಲಿ ಇಮ್ಯೂನ್ ಸಿಸ್ಟಮ್ ಏನಿದೆ ಎಫೆಕ್ಟ್ ಆಗುತ್ತೆ ಸಿವಿಯರ್ಲಿ, ಅದಕ್ಕೆ ಹ್ಯೂಮನ್ ಇಮ್ಯುನೋಡೆಫಿಷಿಯನ್ಸಿ ವೈರಸ್ ಅಂತ ಕರಿತೀವಿ. ನೆಕ್ಸ್ಟ್ ವಾರ್ಡ್ಸ್ ವೈರಸ್ ಇಸ್ ಆಲ್ಸೋ ಎನ್ ಎಕ್ಸಾಂಪಲ್ ಆಫ್ ವೈರಲ್, ಅಂದ್ರೆ ಇಟ್ ಇಸ್ ಅ ಕಾಸಿಟಿವ್ ಏಜೆಂಟ್ ಆಫ್ ವೈರಲ್ STDs ಆಯ್ತಾ. ಸೊ STDs ಈಗ ನೋಡಿ ನೀವು ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಅಟ್ ಲೀಸ್ಟ್ ಅಂಡ್ ಮೋಸ್ಟ್ ಆಫ್ ದ ಅದರ್ ಆರ್ಗ್ಯಾನಿಸಮ್ಸ್ ಅಲ್ಲೂ ಸೆಕ್ಷುವಲ್ ರಿಪ್ರೊಡಕ್ಷನ್ ಆರ್ ದ ಆಕ್ಟ್ ಆಫ್ ಸೆಕ್ಷುವಲ್ ಇಂಟಿಮಸಿ ಏನಿದೆ ಇದರಿಂದ ಯಾವಾಗ್ಲೂ ಮಕ್ಕಳಾಗಬೇಕು ಅಂತ ನೆಸೆಸಿಟಿ ಇಲ್ಲ ಆಯ್ತಾ. ಸೊ ಇಟ್ ಕ್ಯಾನ್ ಆಲ್ಸೋ ಬಿ ಡನ್ ಫಾರ್ ದ ಪರ್ಪಸ್ ಆಫ್ ಪ್ಲೆಜರ್ ಆಯ್ತಾ. ಸೊ ಎವ್ರಿ ಟೈಮ್ ಯು ಹ್ಯಾವ್ ಸೆಕ್ಷುವಲ್ ಕಾಂಟ್ಯಾಕ್ಟ್ ವಿತ್ ಅನದರ್, ಇನ್ನೊಬ್ಬ ಪರ್ಸನ್ ಒಟ್ಟಿಗೆ ನೀವು ಸೆಕ್ಷುವಲ್ ಕಾಂಟ್ಯಾಕ್ಟ್ ನಡೆಸಿದಾಗ STDs ಟ್ರಾನ್ಸ್ಫರ್ ಆಗುವಂತ ಪ್ರತಿಯೊಂದು ಚಾನ್ಸ್ ಇರುತ್ತೆ ಅಲ್ವಾ. ಸೊ ಇದನ್ನ ಅವಾಯ್ಡ್ ಮಾಡೋದು ಹೇಗೆ ನೀವು, ಯು ಕ್ಯಾನ್ ಯೂಸ್ ಪ್ರಿವೆಂಟೇಟಿವ್ ಮೆಜರ್ಸ್ ಲೈಕ್ ಕಾಂಡಮ್ಸ್ ಆಯ್ತಾ ಮಕ್ಕಳೇ. ಸೊ ಕಾಂಡಮ್ಸ್ ನ ನಾವು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಕೂಡ ಡಿಸ್ಕಸ್ ಮಾಡ್ತೀವಿ, ಏನಿದು ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಕೂಡ ಡಿಸ್ಕಸ್ ಮಾಡ್ತೀವಿ. ಬಟ್ STDs ನ ಪ್ರಿವೆಂಟ್ ಮಾಡೋಕೆ ಯು ಕ್ಯಾನ್ ಯೂಸ್ ಮೆಕ್ಯಾನಿಕಲ್ ಬ್ಯಾರಿಯರ್ಸ್ ನೋನ್ ಎಸ್ ಕಾಂಡಮ್ಸ್ ಆಯ್ತಾ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಕಲಿಬೇಕು ನೀವು. ವಾಟ್ ಇಸ್ ದ್ಯಾಟ್? ಎಸ್, ಸೊ ಯು ಹ್ಯಾವ್ ಟು ಲರ್ನ್ ದ ಮೀನಿಂಗ್ ಆಫ್ ಕಾಂಟ್ರಸೆಪ್ಟಿವ್ಸ್ ಆಯ್ತಾ. ಸೊ ನಾ ಹೇಳ್ದಂಗೆ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಎವ್ರಿ ಟೈಮ್ ಯು ಬಿಕಮ್ ಸೆಕ್ಷುವಲಿ ಇಂಟಿಮೇಟ್ ವಿತ್ ಅನದರ್ ಪರ್ಸನ್, ನೀವು ಮಕ್ಕಳನ್ನ ಪ್ರೊಡ್ಯೂಸ್ ಮಾಡೋಕ್ಕೇನೆ ಇನ್ನೊಬ್ರೊಟ್ಟಿಗೆ ಸೆಕ್ಷುವಲ್ ಕಾಂಟ್ಯಾಕ್ಟ್ ನಡೆಸಬೇಕು ಅಂತ ಏನು ನೆಸೆಸಿಟಿ ಇರಲ್ಲ ಆಯ್ತಾ. ಸೊ ಸೆಕ್ಷುವಲ್ ಕಾಂಟ್ಯಾಕ್ಟ್ ನಡೆಸಬೇಕು ಬಟ್ ಮಕ್ಕಳು ಆಗದಿರ್ಬೇಕು ಅಂತ ನೋಡ್ಕೊಳ್ಳಿಕ್ಕೆ ನಿಮ್ಗೆ ಒಂದಷ್ಟು ಪ್ರಾಡಕ್ಟ್ಸ್ ಅಂಡ್ ಪ್ರಾಸೆಸಸ್ ಇದೆ, ಅದನ್ನ ನಾವು ಕಾಂಟ್ರಸೆಪ್ಟಿವ್ಸ್ ಅಂತ ಕರಿತೀವಿ. ಇಟ್ ಇಸ್ ಅ ಮೆಥಡ್. ವಾಟ್ ಇಸ್ ಇಟ್? ಇಟ್ ಇಸ್ ಅ ಮೆಥಡ್ ಆರ್ ಸೆವರಲ್ ಮೆಥಡ್ಸ್ ಟು ಏನ್ ಮಾಡ್ತಿದೆ ಇದು? ಇಟ್ ಇಸ್ ಪ್ರಿವೆಂಟಿಂಗ್ ಪ್ರೆಗ್ನೆನ್ಸಿ ಆಯ್ತಾ. ದೀಸ್ ಆರ್ ಸೆವರಲ್ ಮೆಥಡ್ಸ್ ದಟ್ ಆರ್ ಯುಟಿಲೈಸ್ಡ್ ಟು ಪ್ರಿವೆಂಟ್ ಪ್ರೆಗ್ನೆನ್ಸಿ ಆಯ್ತಾ ಮಕ್ಳೇ. ಸೊ ವೈ ಇಸ್ ಇಟ್ ನೆಸೆಸರಿ? ಜಸ್ಟ್ ಬಿಕಾಸ್ ನಿಮ್ ಬಾಡಿ ರಿಪ್ರೊಡಕ್ಷನ್ಗೆ ತಯಾರಾಗ್ಬಿಡ್ತು, ಬೈ ದ ಏಜ್ ಆಫ್ 19 ಯು ಅಟೈನ್ ದ ಅಬಿಲಿಟಿ ಟು ರಿಪ್ರೊಡ್ಯೂಸ್, ಬಟ್ ನೀವು ರಿಪ್ರೊಡಕ್ಷನ್ ನಡೆಸಲೇಬೇಕು ಅಂತ ನೆಸೆಸಿಟಿ ಇರಲ್ಲ ಆಯ್ತಾ. ಫಸ್ಟ್ ಆಫ್ ಆಲ್ ಬಿಕಾಸ್ ನಿಮ್ಗೆ ಫೈನಾನ್ಷಿಯಲ್ ಏಡ್ ಇರಲ್ಲ, ನೀವು ಒಂದು ಮಗುನ ಹುಟ್ಸಿದ್ಮೇಲೆ ಆ ಮಗುನ ಇಟ್ಸ್ ನಾಟ್ ಅ ಒನ್ ಟೈಮ್ ಕಮಿಟ್ಮೆಂಟ್, ಅಂದ್ರೆ ಒಂದೇ ಸತಿ ಮಗುನ ಹುಟ್ಸ್ಬಿಟ್ಟು ಮಗುನ ಆಚೆ ಬಿಸಾಡಕ್ ಆಗಲ್ಲ ಅಲ್ವಾ. ಸೊ ಆ ಮಗುನ ಬೆಳೆಸ್ಬೇಕು, ಮಗುಗೆ ಎಜುಕೇಶನ್ ಪ್ರೊವೈಡ್ ಮಾಡಬೇಕು, ಮಗುನ ನೀವು ಲೈಫ್ ಲಾಂಗ್ ನೋಡ್ಕೋಬೇಕು. ಸೊ ಆ ಅಬಿಲಿಟಿ ನಿಮ್ಗೆ 19 years ಅಲ್ಲೇ ಬರೋದು ತುಂಬಾ ರೇರ್ ಆಯ್ತಾ ಮಕ್ಳೇ. ಅಂಡ್ ಯು ಶುಡ್ ಬಿ ಇಮೋಷನಲಿ ಪ್ರಿಪೇರ್ಡ್ ಟು ಟೇಕ್ ಕೇರ್ ಆಫ್ ಅ ಬೇಬಿ ಅಲ್ವಾ. ಸೊ ಇದೆಲ್ಲ ಬೈ ದ ಏಜ್ ಆಫ್ 19 years ಆಗಿರಲ್ಲ ಅನ್ನೋ ಕಾರಣಕ್ಕೆ, ಬಟ್ ಯು ವುಡ್ ಆಲ್ಸೋ ವಾಂಟ್ ಟು ಎಂಗೇಜ್ ಇನ್ ಸೆಕ್ಷುವಲ್ ಆಕ್ಟ್ಸ್ ಅಲ್ವಾ. ಸೊ ಆ ಕಾರಣಕ್ಕೆ ವಿಲ್ ಹ್ಯಾವ್ ಟು ಯೂಸ್ ಕಾಂಟ್ರಸೆಪ್ಟಿವ್ಸ್ ಆಯ್ತಾ. ಸೊ ಕಾಂಟ್ರಸೆಪ್ಟಿವ್ಸ್ ಅಲ್ಲಿ ದೆರ್ ಆರ್ 4 different types of contraceptives ಆಯ್ತಾ ಮಕ್ಳೇ. ಸೊ ಯಾವ್ದು? ಫಸ್ಟ್ ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್
ಮೆಕ್ಯಾನಿಕಲ್ ಕಾಂಟ್ರಸೆಪ್ಟಿವ್ಸ್ ಆರ್ ಮೆಕ್ಯಾನಿಕಲ್ ಬ್ಯಾರಿಯರ್ಸ್ ಆಯ್ತಾ. ಸೊ ಯಾವ್ದಿದು, ದೇ ಆರ್ ಕಾಂಡಮ್ಸ್. ಕಾಂಡಮ್ ಏನಿದೆ, ದಿಸ್ ಇಸ್ ದ ಓನ್ಲಿ ಕಾಂಟ್ರಸೆಪ್ಟಿವ್ ವಿಚ್ ಕ್ಯಾನ್ ಆಲ್ಸೋ ಬಿ ಯೂಸ್ ಟು ಪ್ರಿವೆಂಟ್ ದ ಟ್ರಾನ್ಸ್ಮಿಷನ್ ಆಫ್ STDs ಆಯ್ತಾ. STD ಪ್ರಿವೆನ್ಷನ್ ಹಾಗೂ ಕಾಂಟ್ರಸೆಪ್ಟಿವ್ ಆಗಿ ಯೂಸ್ ಮಾಡುವಂತ ಒಂದೇ ಒಂದು ಫಂಕ್ಷನ್ ಮಾಡುವಂತ ಒಂದೇ ಒಂದು ಮೆಥಡ್ ಬಂದು ಕಾಂಡಮ್ ಆಯ್ತಾ ಮಕ್ಳೇ. ಸೊ ಕಾಂಡಮ್ ಅಲ್ಲದೆ ಇನ್ಯಾವ್ದಿದೆ, ಇಟ್ ಕುಡ್ ಬಿ ಡಯಾಫ್ರಮ್ಸ್. ಸೊ ಫಿಮೇಲ್ ಬಾಡಿಯಲ್ಲಿ ನಾವು ಕಾಂಟ್ರಸೆಪ್ಟಿವ್ ಆಗಿ ಡಯಾಫ್ರಮ್ ನ ಯೂಸ್ ಮಾಡ್ಬೋದು, ಹಾಗೂ ಶೀಲ್ಡ್ಸ್ ಅಂತ ಕೂಡ ಇರುತ್ತೆ. ದೋಸ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಎಸ್ ಮೆಕ್ಯಾನಿಕಲ್ ಬ್ಯಾರಿಯರ್ಸ್. ಸೊ ಕಾಂಡಮ್ಸ್ ಏನಿದೆ, ಜನರಲಿ ಇಟ್ ಇಸ್, ವಾಟ್ ಇಸ್ ಅ ಕಾಂಡಮ್, ಫಸ್ಟ್ ಆಫ್ ಆಲ್ ಇಟ್ ಇಸ್ ಅ ಕವರಿಂಗ್ ಆಯ್ತಾ. ಸೊ ವಾಟ್ ಇಸ್ ಇಟ್ ಕವರಿಂಗ್? Traditionally it is used to cover the penis, but you should also know that there are female condoms also which can be used on the vagina ಆಯ್ತಾ. ಓಕೆ, ನೆಕ್ಸ್ಟ್ ಹಾರ್ಮೋನಲ್ ಮೆಥಡ್ಸ್. ಸೊ ಹಾರ್ಮೋನ್ಸ್ ಅಲ್ಲಿ ಏರುಪೇರು ತಂದಾಗ ಈ ಸ್ಪರ್ಮ್ ಹಾಗೂ ಎಗ್ಗಿನ ಫ್ಯೂಷನ್ ಅಥವಾ ಫರ್ಟಿಲೈಸೇಷನ್ ಏನಿದೆ ಇದನ್ನ ಪ್ರಿವೆಂಟ್ ಮಾಡ್ಬೋದು ಆಯ್ತಾ. ಸೊ ಈ ಹಾರ್ಮೋನ್ಸ್ ನ ಪಿಲ್ಸ್ ಅಥವಾ ಇಂಜೆಕ್ಷನ್ ರೀತಿಯಲ್ಲಿ ನಮ್ಮ ಬಾಡಿಯಲ್ಲಿ ನಾವು ತಗೋಬಹುದು ಆಯ್ತಾ. ಪಿಲ್ಸ್ ಅಂದ್ರೆ ಮಾತ್ರೆಗಳು ಅಥವಾ ಇಂಜೆಕ್ಷನ್ ಸೂಜಿ ರೀತಿಯಲ್ಲಿ ಕೂಡ ಹಾರ್ಮೋನ್ಸ್ ನ ಬಾಡಿಗೆ ಇಂಟ್ರೊಡ್ಯೂಸ್ ಮಾಡ್ಬೋದು. Next we have intrauterine devices or IUDs. Intrauterine devices. ಈ ಸ್ಪರ್ಮ್ ಏನಿದೆ ಯೂಟ್ರಸ್ನೇ ಕ್ರಾಸ್ ಮಾಡ್ಕೊಂಡು ಫೆಲೋಪಿಯನ್ ಟ್ಯೂಬಿಗೆ ಹೋಗ್ಬೇಕು ಫಾರ್ ಫರ್ಟಿಲೈಸೇಷನ್ ಅಲ್ವಾ. ಸೊ ಯೂಟ್ರಸ್ ಹತ್ರನೇ ಸ್ಪರ್ಮ್ ಟ್ರಾನ್ಸ್ಫರ್ ನಿಲ್ಸ್ಬಿಟ್ರೆ ಅದು ಫೆಲೋಪಿಯನ್ ಟ್ಯೂಬಿಗೆ ಹೋಗಲ್ಲ. ಸೊ ಈ ಇಂಟ್ರಾಯೂಟರಿನ್ ಡಿವೈಸಸ್ ನ ಎಕ್ಸಾಂಪಲ್ಸ್ ಯಾವುದು? ಯು ಹ್ಯಾವ್ ಕಾಪರ್ ಟಿ ಆಯ್ತಾ. ಬೇರೆ ಬೇರೆ ಡಿವೈಸಸ್ ಕೂಡ ಬಂದಿದೆ, ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಮೆನ್ಷನ್ ಮಾಡಿರೋದು ಕಾಪರ್ ಟಿ ಮಾತ್ರ. ನೆಕ್ಸ್ಟ್ ವಿ ಹ್ಯಾವ್ ಸರ್ಜಿಕಲ್ ಮೆಥಡ್ಸ್. ಸೊ ಸರ್ಜರಿ ಮಾಡಿ ಸ್ಪರ್ಮ್ ಟ್ರಾನ್ಸ್ಫರ್ ನ ನಾವು ಅವಾಯ್ಡ್ ಮಾಡ್ಬೋದು. ಸರ್ಜಿಕಲ್ ಮೆಥಡ್ಸ್ ಅಲ್ಲಿ ಎರಡು ರೀತಿ ಇದೆ. ಮೇಲಲ್ಲಿ ನಡೆಯುವಂತಹ ಸರ್ಜಿಕಲ್ ಮೆಥಡ್ ನ ವ್ಯಾಸೆಕ್ಟೊಮಿ ಅಂತ ಕರೀತಾರೆ. ವ್ಯಾಸೆಕ್ಟೊಮಿ ಅಂದ್ರೇನು? ಮೇಲಲ್ಲಿರುವಂತಹ ವಾಸ್ ಡಿಫರೆನ್ಸ್ ನ ಕಟ್ ಮಾಡ್ಬಿಟ್ಟು ಅದರ ಎಂಡ್ಸ್ ನ ಟೈ ಮಾಡಿದ್ರೆ ಆ ಪ್ರಾಸೆಸ್ ನ ವ್ಯಾಸೆಕ್ಟೊಮಿ ಅಂತ ಕರೀತಾರೆ ಆಯ್ತಾ. ನೆಕ್ಸ್ಟ್ ಫಿಮೇಲ್ ಅಲ್ಲಿ ಮಾಡುವಂತ ಸರ್ಜಿಕಲ್ ಪ್ರೊಸೀಜರ್ ನ ಟ್ಯೂಬೆಕ್ಟಮಿ ಅಂತ ಕರೀತಾರೆ. ಇದರಲ್ಲಿ ಓವಿಡಕ್ಟ್ ನ ಕಟ್ ಮಾಡಿ ಅದರ ಎಂಡ್ಸ್ ನ ಟೈ ಮಾಡ್ತಾರೆ. ಏನಕ್ಕೆ ಮಾಡ್ತಾರೆ? ಸೊ ದಟ್ ಮೇಲಲ್ಲಿ ವ್ಯಾಸ್ ಡಿಫರೆನ್ಸ್ ನೇ ಟೈ ಮಾಡ್ಬಿಟ್ರೆ ಸ್ಪರ್ಮ್ ಎಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಅಲ್ವಾ. ಅಂಡ್ ಫಿಮೇಲ್ ಅಲ್ಲಿ ಏನು ಟ್ಯೂಬ್ ಅಂದ್ರೆ ಓವಿಡಕ್ಟ್ ನೇ ಟೈ ಮಾಡ್ಬಿಟ್ರೆ ಸ್ಪರ್ಮ್ ಬಂದ್ಬಿಟ್ಟು ಎಗ್ ನ ರೀಚ್ ಆಗೋ ಚಾನ್ಸಸ್ ಇರಲ್ಲ ಆಯ್ತಾ. ಸೊ ದೀಸ್ ಆರ್ ಸರ್ಜಿಕಲ್ ಮೆಥಡ್ಸ್ ಆಯ್ತಾ ಮಕ್ಳೇ. ಸೊ ಮೆಕ್ಯಾನಿಕಲ್ ಬ್ಯಾರಿಯರ್ಸ್ ಅಲ್ಲಿ ಯು ಹ್ಯಾವ್ ಕಾಂಡಮ್ಸ್, ಡಯಾಫ್ರಮ್ಸ್ ಅಂಡ್ ಶೀಲ್ಡ್ಸ್. ಹಾರ್ಮೋನಲ್ ಮೆಥಡ್ಸ್ ಅಲ್ಲಿ ಯು ಹ್ಯಾವ್ ಡಿಫರೆಂಟ್ ಹಾರ್ಮೋನ್ಸ್ ದಟ್ ಆರ್ ಟೇಕನ್ ಇನ್ ಟು ದ ಬಾಡಿ ಬೈ ಇಂಜೆಕ್ಷನ್ಸ್ ಆರ್ pills. Next to IUDs an example bandi copper T, and IUDs full form ಏನು? intrauterine devices. Next you have surgical methods. ಇದರಲ್ಲಿ ಎರಡು ಟೈಪ್ ಇದೆ. ಮೇಲ್ ಅಲ್ಲಿ ನಡೆಯುವಂತ ಸರ್ಜಿಕಲ್ ಮೆಥಡ್ ಇಸ್ ನೋನ್ as ವ್ಯಾಸೆಕ್ಟಮಿ, ಫಿಮೇಲ್ಸ್ ಅಲ್ಲಿ ಟ್ಯೂಬೆಕ್ಟಮಿ ನಡೆಯುತ್ತೆ ಆಯ್ತಾ. ಸೊ ಸರ್ಜಿಕಲ್ ಮೆಥಡ್ ಇನ್ನೊಂದು ಡ್ರಾಬ್ಯಾಕ್ ನಿಮಗೆ ಗೊತ್ತಿರಬೇಕು. ಇಟ್ ಇಸ್ ಸರ್ಜರಿ, ಇಟ್ ಇಸ್ ಇನ್ವೇಸಿವ್ ಟು ದ ಬಾಡಿ ಅಲ್ವಾ. ಸೊ ಇದರಲ್ಲಿ ಇನ್ಫೆಕ್ಷನ್ ನಡೆಯುವಂತಹ ಚಾನ್ಸಸ್ ಕೂಡ ಇರುತ್ತೆ. Yes, so this is regarding contraceptives. Next ನಾವು ಇನ್ನೊಂದು ಕಾನ್ಸೆಪ್ಟ್ ನ ಕಲಿತೀವಿ, which is medical termination of pregnancy. ಈಗ ಕಾಂಟ್ರಸೆಪ್ಟಿವ್ಸ್ ಯೂಸ್ ಮಾಡಿನೂ ನೀವು ಸೆಕ್ಷುವಲ್ ಆಕ್ಟ್ ನ ನಡೆಸಿದ್ರೆ ಒಂದೊಂದ್ಸತಿ ಬೈ ಆಕ್ಸಿಡೆಂಟ್ ಪ್ರೆಗ್ನೆನ್ಸಿಗೆ ಇಟ್ ಮೈಟ್ ಲೀಡ್ ಟು ಪ್ರೆಗ್ನೆನ್ಸಿ ಆಯ್ತಾ. ಮೇ ಬಿ ನೀವು ಯೂಸ್ ಮಾಡಿರುವಂಥ ಕಾಂಟ್ರಸೆಪ್ಟಿವ್ ಎಫೆಕ್ಟಿವ್ ಆಗಿಲ್ಲದೆ ಇರ್ಬೋದು. ಸೊ ಆ ರೀತಿಯ ಕೇಸಸ್ ಅಲ್ಲಿ ಯು ವುಡ್ ವಾಂಟ್ ಟು ಟರ್ಮಿನೇಟ್ ದ ಪ್ರೆಗ್ನೆನ್ಸಿ. ಅಂದ್ರೆ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅಂದ್ರೆ ಇಟ್ ಈಸ್ ಅನದರ್ ಟರ್ಮ್ ಫಾರ್ ಅಬಾರ್ಷನ್. ಸೊ ಆ ಟೈಮ್ಸ್ ಅಲ್ಲಿ ಯು ವುಡ್ ವಾಂಟ್ ಟು ಗೆಟ್ ದ ಬೇಬಿ ಅಬಾರ್ಟೆಡ್ ಆಯ್ತಾ. ಬೇರೆ ಸಿನಾರಿಯೋಸ್ ಅಲ್ಲಿ ಕೂಡ ಯು ಮೈಟ್ ವಾಂಟ್ ಟು ಗೆಟ್ ದ ಬೇಬಿ ಅಡಾಪ್ಟೆಡ್ ಅಲ್ಲ, ಅಬಾರ್ಟೆಡ್. ಸೊ ಯಾವ ಸಿಚುವೇಶನ್ಸ್ ಅಲ್ಲಿ ಈಗ ನೀವು ಒಂದು ಬೇಬಿನ ಕನ್ಸೀವ್ ಮಾಡಿದ್ರಿ, ಬಟ್ ಸೆವರಲ್ ಸ್ಕ್ಯಾನ್ಸ್ನೆಲ್ಲ ನಡೆಸಿದಾಗ ನಿಮಗೆ ಗೊತ್ತಾಯ್ತು ಬೇಬಿಯಲ್ಲಿ ಒಂದು ದೊಡ್ಡ ಜೆನೆಟಿಕ್ ಡಿಫೆಕ್ಟ್ ಇದೆ. ಈ ಬೇಬಿ ಹೊರಗೆ ಬಂದ್ರೂ ಎಫೆಕ್ಟಿವ್ ಅಂದ್ರೆ ಒಳ್ಳೆ ಜೀವನನ ನಡ್ಸಕ್ಕೆ ಮಗು ಕೈಲಿ ಆಗಲ್ಲ ಅಂತ ನಿಮ್ಗೆ ಎನ್ಶೋರ್ ಆದಾಗ ಯು ಮೈಟ್ ವಾಂಟ್ ಟು ಆಪ್ಟ್ ಫಾರ್ ಮೆಡಿಕಲ್ ಟರ್ಮಿನೇಷನ್ ಆಫ್ pregnancy ಆಯ್ತಾ ಮಕ್ಳೇ. or there might be cases where baby is healthy but ಬೇಬಿನ
ಬರ್ತ್ ಮಾಡುವಂತಹ ಎಬಿಲಿಟಿ ಮದರ್ಗೆ ಇಲ್ಲದೆ ಇರ್ಬೋದು, ಆರ್ ಬೇಬಿನ ಬರ್ತ್ ಮಾಡಿದ್ರೆ ಮದರ್ ಇನ ಹೆಲ್ತ್ಗೆ ಅವ್ರ ಅಮ್ಮನ ಜೀವನಕ್ಕೆ ಅದು ಇಂಪ್ಯಾಕ್ಟ್ ತರಿಸ್ಬಹುದು ಅಲ್ವಾ. ಸೊ ಆ ರೀತಿಯ ಸಿಚುವೇಶನ್ಸ್ ಅಲ್ಲಿ ಕೂಡ ಯು ಮೈಟ್ ಆಪ್ಟ್ ಫಾರ್ ಅಬಾರ್ಷನ್ ಆರ್ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. ಸೊ ಇಂಡಿಯಾದಲ್ಲಿ ಅಪ್ ಟು ಸರ್ಟನ್ ನಂಬರ್ ಆಫ್ ವೀಕ್ಸ್ ದಿಸ್ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಇಸ್ ಲೀಗಲ್ ಆಯ್ತಾ. ಸೊ ಆ ನಂಬರ್ ಆಫ್ ವೀಕ್ಸ್ ನ ದಾಟದ ಮೇಲೆ ನೀವು ಅಬಾರ್ಷನ್ ನಡ್ಸಕ್ಕೆ ಸಾಧ್ಯ ಇಲ್ಲ. ಸೊ ಅಬಾರ್ಷನ್ ಇಸ್ ಅ ವೆರಿ ಗುಡ್ ಅನ್ನೋದಕ್ಕಿಂತ ಇಟ್ ಇಸ್ ಅ ವೆರಿ ನೆಸೆಸರಿ ಪ್ರಾಸೆಸ್ ಅಲ್ವಾ ಮಕ್ಕಳೇ. ಸೊ ಒಂದು ಬೇಬಿ ಅಥವಾ ಒಂದು ಅಮ್ಮನ ಜೀವನಕ್ಕೆ ಧಕ್ಕೆ ತರದಿರೋ ಹಾಗೆ ನೋಡ್ಕೊಳ್ಳುವಂತಹ ಒಂದು ಪ್ರಾಸೆಸ್ ಇದು. ಇದನ್ನ ಎಷ್ಟೊಂದು ಜನ ಕೆಟ್ಟ ಮೀನ್ಸಿಗಾಗಿ ಯೂಸ್ ಮಾಡ್ಕೋತಾರೆ ಆಯ್ತಾ, ಕೆಟ್ಟ ಆಲೋಚನೆಗಳಿಗಾಗಿ ಅಥವಾ ಕೆಟ್ಟ ಕೆಲಸಕ್ಕಾಗಿ ಯೂಸ್ ಮಾಡ್ಕೋತಾರೆ ಅಬಾರ್ಷನ್ ಅನ್ನೋ ಒಂದು ಪ್ರಾಸೆಸ್ನ. ಏನಿದು ಟು ಕ್ಯಾರಿ ಔಟ್ ಫೀಮೇಲ್ ಫೀಟಿಸೈಡ್. ಸೊ ಎಷ್ಟೊಂದು ಫ್ಯಾಮಿಲೀಸ್ ಅಲ್ಲಿ ಹೆಣ್ಮಗು ಹುಟ್ಟದ್ನೇನೆ ಒಂದು ಕೆಟ್ಟ ವಿಚಾರ ಅಂತ ತಿಳ್ಕೊಂಡಿರ್ತಾರೆ ಅಲ್ವಾ. ಸೊ ಆ ರೀತಿ ಫ್ಯಾಮಿಲೀಸ್ ಅಲ್ಲಿ ಹಿರಿಯರ್ ಇರ್ಬೋದು ಅಥವಾ ಎಷ್ಟೊಂದ್ ತಾಯಿನೇ ಇರ್ಬೋದು, ಹೆಣ್ಮಗು ಈ ಭ್ರೂಣ ಏನಿದೆ ಇದು ಹೆಣ್ಮಗು ಅಂತ ಗೊತ್ತಾಗಿದ ತಕ್ಷಣ ಆ ಮಗುನ ಸಾಯಿಸಕ್ಕೆ ಅಥವಾ ಅಬಾರ್ಟ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಸೊ ಇದ್ರದ್ದು ಡಿಸ್ಅಡ್ವಾಂಟೇಜ್ ಏನು, ಇದರ ರಿಸಲ್ಟ್ ಏನಾಗುತ್ತೆ, ಒಂದು ಸೊಸೈಟಿಯಲ್ಲಿ ಜೆಂಡರ್ ರೇಷಿಯೋ ಅಥವಾ ಸೆಕ್ಸ್ ರೇಷಿಯೋ ಏನಿದೆ ಇದು ಇಂಬ್ಯಾಲೆನ್ಸ್ ಆಗಕ್ಕೆ ಸ್ಟಾರ್ಟ್ ಆಗತ್ತೆ ಆಯ್ತಾ. ಸೊ ಈಗ ಇದು ಹೆಣ್ಣು ಭ್ರೂಣ ಅಂತ ಎಲ್ಲಾ ಹೆಣ್ಮಕ್ಳನ್ನ ಸಾಯಿಸ್ಕೊಂಡು ಹೋದ್ರೆ ಬರೀ ಗಂಡ್ ಮಕ್ಳೇ ಇರ್ತಾರೆ ಸೊಸೈಟಿಯಲ್ಲಿ. ವಾಟ್ ಆರ್ ದೇ ಗೋಯಿಂಗ್ ಟು ಡೂ ಬೈ ದೆಮ್ಸೆಲ್ವ್ಸ್? ನೋ. ಸೊ ಆ ಸೆಕ್ಸ್ ರೇಷಿಯೋ, ಮೇಲ್ ಅಂಡ್ ಫೀಮೇಲ್ ಸೆಕ್ಸ್ ರೇಷಿಯೋ ಏನಿದೆ ಇದು ಡ್ರಾಪ್ ಆಗಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ಈ ಕಾರಣ ಈ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿನ ಅಬ್ಯೂಸ್ ಮಾಡ್ತಾರೆ ಅನ್ನೋ ಕಾರಣ ಇಂಡಿಯಾದಲ್ಲಿ ಜೆಂಡರ್ ರಿವೀಲ್ ಏನಿದೆ, ಒಂದು ಮಗುವಿನ ಜೆಂಡರ್ ಅಥವಾ ಸೆಕ್ಸ್ನ ನೀವು ಆ ಮಗು ಹುಟ್ಟೋ ಮುಂಚೆ ತಿಳ್ಕೊಳಕ್ಕೆ ಆಗಲ್ಲ. ದಟ್ ಪ್ರಾಸೆಸ್ ಇಸ್ ಇಲ್ಲೀಗಲ್ ಇನ್ ಇಂಡಿಯಾ ಆಯ್ತಾ. ಸೊ ದಿಸ್ ಇಸ್ ರಿಗಾರ್ಡಿಂಗ್ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. ಈ ಚಾಪ್ಟರ್ನ ಎಕ್ಸ್ಪ್ಲನೇಷನ್ ಮುಗಿಸೋ ಮುಂಚೆ ನಿಮ್ಮ ಟೆಕ್ಸ್ಟ್ ಬುಕ್ಕಿನ ಲಾಸ್ಟ್ ಪ್ಯಾಸೇಜ್ ಅಲ್ಲಿ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ವಾಟ್ ಇಸ್ ದ್ಯಾಟ್? ವಿ ಹ್ಯಾವ್ ಟು ಮೇಂಟೈನ್ ಅ ಹೆಲ್ದಿ ಸೆಕ್ಸ್ ರೇಷಿಯೋ ಅನ್ನೋ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಇನ್ನೊಂದು ಏನಂದ್ರೆ ಈ ಓವರ್ ಪಾಪ್ಯುಲೇಷನ್ ಇನ ಕಾರಣ, ಓವರ್ ಪಾಪ್ಯುಲೇಷನ್ ಆಗಿರ್ಲಿ ಅಥವಾ ಒಂದು ಸೊಸೈಟಿಯಲ್ಲಿ ಅನ್ಫೇರ್ ಮೀನ್ಸ್ ಇನ ಕಾರಣ, ಸೊಸೈಟಿಯಲ್ಲಿ ಈಕ್ವಾಲಿಟಿ ಇಲ್ದಿರೋಂತಹ ಕಾರಣ ಎಲ್ಲಾ ಬ್ರಾಂಚಸ್ ಆಫ್ ದ ಸೊಸೈಟಿಗೂ ರಿಸೋರ್ಸಸ್ ಏನಿದೆ ಕರೆಕ್ಟ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರಲ್ಲ ಆಯ್ತಾ. ಸೊ ಈ ಫ್ಯಾಕ್ಟರ್ಸ್ನ ಎಲ್ಲ ನಾವು ತಲೆಯಲ್ಲಿ ಇಟ್ಕೊಂಡು ಓವರ್ ಪಾಪ್ಯುಲೇಷನ್ ಅನ್ನೋ ಒಂದು, ಇಂಡಿಯಾ ಇಸ್ ನೌ ದ ಮೋಸ್ಟ್ ಪಾಪ್ಯುಲೇಟೆಡ್ ಕಂಟ್ರಿ ಆನ್ ದ ಪ್ಲಾನೆಟ್ ಅಲ್ವಾ. ಸೊ ಚೈನಾನು ನಾವು ಹಿಂದಿಟ್ಟಿ ಮುಂದೆ ಹೋಗಿದ್ದೀವಿ ಅಲ್ವಾ. ಸೊ ಇದೆಲ್ಲಾನು ನಾವು ತಲೆಯಲ್ಲಿ ಇಟ್ಕೊಂಡು ಸೆಕ್ಷುವಲ್ ರಿಪ್ರೊಡಕ್ಷನ್ ಅನ್ನೋ ಒಂದು ಪ್ರಾಸೆಸ್ನ, ಒಂದು ನ್ಯಾಚುರಲ್ ಪ್ರಾಸೆಸ್ನ ನಾವು ಟ್ರಿವಿಯಲೈಸ್ ಮಾಡದೆ, ಸ್ಟಿಗ್ಮಟೈಸ್ ಮಾಡದೆ, ನಾವು ಅದ್ರ ಬಗ್ಗೆ ಹೆಲ್ದಿಯಾಗಿ ನಾಲೆಡ್ಜ್ನ ಗೇನ್ ಮಾಡಿದ್ರೆ ಎಷ್ಟೊಂದು ರೀತಿಯ ಪ್ರಾಬ್ಲಮ್ಸ್ನ ನಾವು ಓವರ್ಕಮ್ ಮಾಡ್ಬೋದು ಆಯ್ತಾ. ಸೊ ದ್ಯಾಟ್ brings us to the end of the explanation. ಸೊ ಈಗ ನಾವು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಕವರ್ ಮಾಡ್ತೀವಿ ಆಯ್ತಾ. ಸೊ ಒಂದಷ್ಟು ಕ್ವೆಶನ್ಸ್ ಫ್ರಮ್ ಯೋರ್ 2019 ಆನ್ವರ್ಡ್ಸ್ ನಡೆದಿರುವಂಥ ಎಕ್ಸಾಮ್ಸಲ್ಲಿ ಈ ಚಾಪ್ಟರ್ಗೆ ರಿಲೇಟೆಡ್ ಆಗಿರುವಂಥ ಒಂದಷ್ಟು ಕ್ವೆಶನ್ಸ್ನ ನಾನು ಆಪ್ಟ್ ಮಾಡಿ ಇಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಆಯ್ತಾ. ಸೊ ಲೆಟ್ಸ್ ಗೆಟ್ ಆನ್ ಟು ಪ್ರೀವಿಯಸ್ ಇಯರ್ ಕ್ವೆಶನ್ಸ್. ಓಕೆ, ಸೊ ನಮ್ಮ ಫಸ್ಟ್ PYQ ಯಾವುದು? ಇಟ್ ಕೇಮ್ ಇನ್ ದ ಇಯರ್ ಆಫ್ ಜೂನ್ 2023. ಇದೇ ವರ್ಷದಲ್ಲಿ ಬಂದಿರುವಂತಹ ಒಂದು ಎಕ್ಸಾಮ್ ಅಲ್ಲಿ ಅಪಿಯರ್ ಆಗಿದ್ದಂತಹ ಒಂದು ಕ್ವೆಶನ್ ಅಲ್ವಾ ಮಕ್ಕಳೇ ಇದು. ಸೊ ಏನ್ ಹೇಳ್ತಿದ್ದಾರೆ ಕ್ವೆಶನ್ ಅಲ್ಲಿ? ಬಯೋಲಾಜಿಕಲ್ ಪ್ರಾಸೆಸ್ ದಟ್ ಹ್ಯಾಸ್ ಬಿನ್ ಶೋನ್ ಇನ್ ದ ಡಯಾಗ್ರಾಮ್. ಸೊ ಇಲ್ಲಿ ಒಂದು ಡಯಾಗ್ರಾಮ್ ಹಾಕಿದ್ದೀನಿ. ನಿಮ್ಮ ಎಕ್ಸಾಮ್ ಪೇಪರ್ ಅಲ್ಲಿ ಬಿಲ್ಕುಲ್ ಇದೇ ರೀತಿ ಇರಲಿಲ್ಲ, ಸ್ವಲ್ಪ ಡಿಫ್ರೆಂಟ್ ಇತ್ತು, ಬಟ್ ದ ಡಯಾಗ್ರಾಮ್ ಇಸ್ ಆಲ್ಮೋಸ್ಟ್ ದ ಸೇಮ್ ಆಯ್ತಾ. ಸೊ ಈ ಡಯಾಗ್ರಾಮ್ ಅಲ್ಲಿ ಯಾವ ರೀತಿಯ ಬಯೋಲಾಜಿಕಲ್ ಪ್ರಾಸೆಸ್ ತೋರಿಸಿದ್ದಾರೆ ಅಂತ ಕೇಳ್ತಿದ್ದಾರೆ ಆಯ್ತಾ. ಸೊ ಯು ಹ್ಯಾವ್ 4 ಆಪ್ಷನ್ಸ್. ಯಾವ್ದಿದು? ಪ್ರೊಡಕ್ಷನ್ ಆಫ್ ಪ್ರೋಜಿನೀಸ್ ಬೈ ಫ್ರಾಗ್ಮೆಂಟೇಶನ್ ಮೆಥಡ್. ಸೊ ಇಲ್ಲಿ ಆಸ್ ಯು ಕ್ಯಾನ್ ಸಿ ಫ್ರಾಗ್ಮೆಂಟೇಶನ್ ನಡೀತಿಲ್ಲ, ಆಲ್ದೋ ಇಟ್ ಇಸ್ ವೆರಿ ಸಿಮಿಲರ್ ಟು ಫ್ರಾಗ್ಮೆಂಟೇಶನ್. ದಿಸ್ ಇಸ್ ನಾಟ್ ಫ್ರಾಗ್ಮೆಂಟೇಶನ್. ಯಾಕಂದ್ರೆ ಫಸ್ಟ್ ಆಫ್ ಆಲ್ ನೀವೇನ್ ಅಬ್ಸರ್ವ್ ಮಾಡಬೇಕು, ಫ್ರಾಗ್ಮೆಂಟೇಶನ್ ನಡೆಯೋದು ಯಾವ ಆರ್ಗಾನಿಸಮ್ ಅಲ್ಲಿ? ಸ್ಪೈರೋಗೈರಾ ಅಲ್ಲಿ. ಸೊ ದಿಸ್ ಇಸ್ ನಾಟ್ ಸ್ಪೈರೋಗೈರಾ, ದಿಸ್ ಇಸ್ ಪ್ಲನೇರಿಯಾ ಆಯ್ತಾ. ಸೊ ಯು ಶುಡ್ ಬಿ ಏಬಲ್ ಟು ರೆಕಗ್ನೈಸ್ ದ ಆರ್ಗಾನಿಸಮ್ ಆಯ್ತಾ ಮಕ್ಕಳೇ. So this is not fragmentation. Next, production of progenies by
ಮಲ್ಟಿಪಲ್ ಫಿಷನ್ ಮೆಥಡ್. ಸೊ ಇದರಲ್ಲಿ ಮಲ್ಟಿಪಲ್ ಫಿಷನ್ ನಡೀತಿಲ್ಲ, ನ್ಯೂಕ್ಲಿಯಸ್ ಇಸ್ ನಾಟ್ ಡಿವೈಡಿಂಗ್ ಮಲ್ಟಿಪಲ್ ಟೈಮ್ಸ್. ಮಲ್ಟಿಪಲ್ ಫಿಷನ್ ಯಾವ್ದ್ರಲ್ಲಿ ನಡೆಯೋದು? ಪ್ಲಾಸ್ಮೋಡಿಯಂ ಅಲ್ಲಿ ನಡೆಯೋದು, ಅಂಡ್ ದಿಸ್ ಇಸ್ ಕ್ಲಿಯರ್ಲಿ ನಾಟ್ ಪ್ಲಾಸ್ಮೋಡಿಯಂ. ನೆಕ್ಸ್ಟ್ ರೀಜನರೇಷನ್ ಆಫ್ ಟಿಶ್ಯೂಸ್ ಬೈ ಡೆವಲಪ್ಮೆಂಟ್ ಇನ್ ಸ್ಪೆಷಲೈಸ್ಡ್ ಸೆಲ್ಸ್. ಸೊ ಪ್ಲನೇರಿಯಲ್ಲಿ ಯಾವ ಮೋಡ್ ಆಫ್ ರಿಪ್ರೊಡಕ್ಷನ್ ನಡೆಯುತ್ತೆ? ರೀಜನರೇಷನ್ ಅಲ್ವಾ? ಸೊ ದಟ್ ಇಸ್ ದ ಕರೆಕ್ಟ್ ಆಪ್ಷನ್. ಲಾಸ್ಟ್ ಆಪ್ಷನ್ ಯಾವುದು? asexual reproduction by vegetative propagation. This is also not the right option. So the correct option is yes. So C, regeneration of tissues by development in specialized cells. So answer ಬರಿಬೇಕಾದ್ರೆ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ, ಕರೆಕ್ಟ್ ಆದ ಕ್ವೆಶನ್ ನಂಬರ್ ಬರಿಬೇಕು, ಕರೆಕ್ಟ್ ಆದ ಕ್ವೆಶನ್ ಆಲ್ಫಾಬೆಟ್ ಆರ್ ನ್ಯೂಮರಿಕಲ್ ಬರಿಬೇಕು, ಅಂಡ್ ಕರೆಕ್ಟ್ ಸ್ಪೆಲ್ಲಿಂಗ್ ಒಟ್ಟಿಗೆ ಇಡೀ ಆಪ್ಷನ್ ನ ನೀವು ಬರಿಬೇಕು, ಆಯ್ತಾ? So next PYQ appeared in the year 2022. So April 2022 exam al bandid question idu. In humans, sexually transmitted viral infection is. Illi ondashtu infections or diseases na examples kottidare. Matte idralli sexually transmitted infection yavdu matte virus inda cause aguanta infection yavdu anta kelidare. First we have AIDS, which is the right answer. So AIDS is a viral infection. It is caused by what organism makle? It is caused by a virus which is HIV. HIV ಅಂದ್ರೇನು? Human immunodeficiency virus. Human immunodeficiency virus. And AIDS ಅಂದ್ರೇನು? Acquired immunodeficiency syndrome. It cause ಆಗೋದು HIV in the HIV is a virus and it is also an STD. So that is the correct answer. Let's just go through the other options. So syphilis is a bacterial STD. So this is not the correct answer. Tuberculosis is first of all not at all an STD. So this is not the right answer. Gonorrhea is again a bacterial STD. So this is also not the right answer. Correct option yavdu? It is A, AIDS. Okay. Next question, it came in the year 2021. The parts that develop into fruit and seed in a flower respectively are. Na ಹೇಳ್ದೆ ಒಂದು ಫ್ಲವರ್ ಅಲ್ಲಿ ಫರ್ಟಿಲೈಸೇಷನ್ ಆದ್ಮೇಲೆ ಒಂದಷ್ಟು ಪ್ರಾಸೆಸಸ್ ನಡೆಯುತ್ತೆ, ಆ ಪ್ರಾಸೆಸಸ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು ಅಂತ, ಯಾಕಂದ್ರೆ ಈ ರೀತಿಯ ಕ್ವೆಶನ್ ನಡೆಯುತ್ತೆ. ಫರ್ಟಿಲೈಸೇಷನ್ ಆದ್ಮೇಲೆ ಫ್ರೂಟ್ ಹಾಗೂ ಸೀಡ್ ಆಗಿ ಡೆವಲಪ್ ಆಗುವಂತ ಫ್ಲವರಿನ ಪಾರ್ಟ್ಸ್ ಯಾವುದು ಅಂತ ಕೇಳಿದ್ದಾರೆ, ಆಯ್ತಾ? ಫಸ್ಟ್ ಇಸ್ ಎ, ಸ್ಟೇಮನ್ ಅಂಡ್ ಓವರಿ. ಸ್ಟೇಮನ್ ಅಂಡ್ ಓವರಿ ಕರೆಕ್ಟ್ ಅಲ್ಲ, ಯಾಕಂದ್ರೆ ಸ್ಟೇಮನ್ ಏನಿದೆ ಇದರಿಂದ ಪಾಲನ್ ಗ್ರೈನ್ ಟ್ರಾನ್ಸ್ಫರ್ ಆಗುತ್ತೆ ಅಲ್ವಾ? ಸೊ ದಿಸ್ ಇಸ್ ನಾಟ್ ಗೋಯಿಂಗ್ ಟು ಡೆವಲಪ್ ಇನ್ ಟು ಎನಿಥಿಂಗ್, ಆಯ್ತಾ? ನೆಕ್ಸ್ಟ್ ಓವ್ಯೂಲ್ ಅಂಡ್ ಓವರಿ, ದಿಸ್ ಇಸ್ ದ ರೈಟ್ ಆಪ್ಷನ್. ಸೊ ಓವ್ಯೂಲ್ ಏನಿದೆ ಇದು ಸೀಡ್ ಆಗಿ ಡೆವಲಪ್ ಆಗುತ್ತೆ, ಓವರಿ ಏನಿದೆ ಇದು ಫ್ರೂಟ್ ಆಗಿ ಡೆವಲಪ್ ಆಗುತ್ತೆ. ಎಕ್ಸೆಪ್ಟ್ ನೀವು ನಾನೇ ತಪ್ಪು ಮಾಡಿದೆ. ಸೊ ಇಲ್ಲಿ ಏನ್ನ ಗಮನಕ್ಕೆ ನೀವು ತರ್ಸ್ಕೋಬೇಕು ಅಂದ್ರೆ ಫ್ರೂಟ್ ಹಾಗೂ ಸೀಡ್ ಏನ್ರಿಂದ ಡೆವಲಪ್ ಆಗಿದೆ ಅಂತ ಕೇಳ್ತಾರೆ. ಸೊ ಮೇಕ್ ಶೋರ್ ಯು ಗಿವ್ ಅಟೆನ್ಷನ್ ಟು ದ ಆರ್ಡರ್ ಆಫ್ ದ ಕ್ವೆಶನ್. ಸೊ ಫ್ರೂಟ್ ಬರೋದು ಯಾವ್ದ್ರಿಂದ ಅಂದ್ರೆ ಮಕ್ಕಳೇ, ನಿಮ್ಗೆ ಫ್ರೂಟ್ ಕಮ್ಸ್ ಫ್ರಮ್ ದ ಓವರಿ ಅಂಡ್ ಸೀಡ್ ಕಮ್ಸ್ ಫ್ರಮ್ ದ ಓವ್ಯೂಲ್. ಸೊ ಎಸ್, ದಿಸ್ ಇಸ್ ಓವ್ಯೂಲ್. ಇಲ್ಲಿ ನಾನು ತಪ್ಪಾಗಿ ನಿಮ್ಗೆ ಆನ್ಸರ್ ಹೇಳಿದೆ. ಇಟ್ ಇಸ್ ನಾಟ್ ಓವ್ಯೂಲ್ ಅಂಡ್ ಓವರಿ, ಇಟ್ ಇಸ್ ಓವರಿ ಅಂಡ್ ಓವ್ಯೂಲ್. ಯಾಕಂದ್ರೆ ನಿಮ್ಗೆ ಫ್ರೂಟ್ ಅಂಡ್ ಸೀಡ್ ಅಂತ ಹೇಳಿದ್ದಾರೆ, ಸೀಡ್ ಅಂಡ್ ಫ್ರೂಟ್ ಅಂತ ಹೇಳಿಲ್ಲ. ಸೊ ಸಿ ಇಸ್ ದ ರೈಟ್ ಆಪ್ಷನ್. ಸ್ಟೇಮನ್ ಅಂಡ್ ಓವ್ಯೂಲಾ, ನೋ, ಇಟ್ ಇಸ್ ದ ರಾಂಗ್ ಆಪ್ಷನ್. ಎಸ್, ಸೊ 3ಗೆ ಆನ್ಸರ್ ಬಂದು ಸಿ, ಓವರಿ ಅಂಡ್ ಓವ್ಯೂಲ್. ಎಷ್ಟು ಟ್ರಿಕ್ಕಿ ಕ್ವೆಶನ್ ಕೇಳಿದ್ದಾರೆ ಅಲ್ವಾ? ಸೊ ಮೇಕ್ ಶೋರ್ ಯು ಪೇ ಅಟೆನ್ಷನ್ ಟು ದ ಕ್ವೆಶನ್ ನಿಮ್ಗೆ ಬಂದಿದ ತಕ್ಷಣ 4 ಸತಿ ಓದಬೇಕು, ಆಯ್ತಾ? ಇಲ್ಲ ಈ ತರ ನಂತರ ಸಿಲ್ಲಿ ಮಿಸ್ಟೇಕ್ಸ್ ಮಾಡ್ಬಿಡ್ತೀರಾ ನೀವು. ಓಕೆ, ನೆಕ್ಸ್ಟ್, a common bacterial infection that spreads through sexual contact in human being is. Yes, ನಾವು ಈಗ ತಾನೇ ನೋಡ್ವಿ, ವೆರಿ ಸಿಮಿಲರ್ ಕ್ವೆಶನ್. ಸೊ ಅಲ್ಲಿ ನಾವು ವೈರಸ್ ಇಂದ ಬರುವಂತ STD ಯಾವುದು ಅಂತ ನೋಡ್ವಿ, ಇಲ್ಲಿ ನಾವು ಬ್ಯಾಕ್ಟೀರಿಯಾ ಇಂದ ಬರುವಂತ STD ನ ತಿಳ್ಕೋಬೇಕು. ಸೊ ಫಸ್ಟ್ ಗೊನೋರಿಯಾ, ಇಟ್ ಇಸ್ ದ ರೈಟ್ ಆಪ್ಷನ್. ಸೊ ಗೊನೋರಿಯಾ ಇಸ್ ಅ ಬ್ಯಾಕ್ಟೀರಿಯಲ್ STD. ಏಡ್ಸ್, ಹೆಪಟೈಟಿಸ್ ಹಾಗೂ ವಾರ್ಡ್ಸ್ ಎಲ್ಲ ವೈರಸ್ ಇಂದ ಕಾಸ್ ಆಗೋದು, ಆಯ್ತಾ? ಸೊ ಬ್ಯಾಕ್ಟೀರಿಯಾ ಇಂದ ಸ್ಪ್ರೆಡ್ ಆಗೋದು ಇಸ್ ಓನ್ಲಿ ಗೊನೋರಿಯಾ. ಸ್ಪ್ರೆಡ್ ಆಗೋದಲ್ಲ, ಬ್ಯಾಕ್ಟೀರಿಯಾ ಇಂದ ಕಾಸ್ ಆಗೋದು. ಓಕೆ, ಟೈಪ್ ಆಫ್ ರಿಪ್ರೊಡಕ್ಷನ್ ಫೌಂಡ್ ಇನ್ ಸ್ಪೈರೋಗೈರಾ. ಸೊ ಸ್ಪೈರೋಗೈರಾ ಅಲ್ಲಿ ಏನಾಗುತ್ತೆ ಮಕ್ಕಳೇ, ಒಂದು ಪಾರ್ಟ್ ಏನಿದೆ ಬೇರೆ ಬೇರೆ, ಒಂದು ಆರ್ಗ್ಯಾನಿಸಮ್ ಏನಿದೆ ಬೇರೆ ಬೇರೆ ಫ್ರಾಗ್ಮೆಂಟ್ ಆಗಿ ಡಿವೈಡ್ ಆಗುತ್ತೆ. ಪ್ರತಿಯೊಂದು ಫ್ರಾಗ್ಮೆಂಟ್ ಇಂದ ಹೊಸ ಆರ್ಗ್ಯಾನಿಸಮ್ ಡೆವಲಪ್ ಆಗುತ್ತೆ. ಈ ಪ್ರಾಸೆಸ್ ಯಾವುದು? ಸ್ಪೈರೋಗೈರಾ ಅಲ್ಲಿ ನಡೆಯುವಂತ ಪ್ರಾಸೆಸ್, ಏಸೆಕ್ಸುವಲ್ ರಿಪ್ರೊಡಕ್ಷನ್ ನಾವು ಫ್ರಾಗ್ಮೆಂಟೇಶನ್ ಅಂತ
ಕರಿತೀವಿ ಆಯ್ತಾ. ಬಡ್ಡಿಂಗ್ ನಡೆಯೋದು ಹೈಡ್ರಾ ಹಾಗೂ ಈಸ್ಟ್ ಅಲ್ಲಿ. ವೆಜಿಟೇಟಿವ್ ಪ್ರಾಪಗೇಷನ್ ಅಲ್ಲಿ ಎಷ್ಟೊಂದು ಆರ್ಗ್ಯಾನಿಸಮ್ಸ್ ಇದೆ, ಅಂದ್ರೆ ಎಷ್ಟೊಂದು ಪ್ಲಾಂಟ್ಸ್ ಎಲ್ಲ ಇರುತ್ತೆ, ವಿಚ್ ಕುಡ್ ಬಿ ರೋಸ್, ಜಾಸ್ಮಿನ್ ಅಂಡ್ ಆಲ್. ಸೊ ಸ್ಪೈರೋಗ್ಯಾರಾ ಇಸ್ ನಾಟ್ an example for vegetative propagation. Spore formation ನಡೆಯೋದು ರೈಸೋಪಸ್ ಅಲ್ಲಿ. So the correct option is 5B, fragment. 5B ಅಲ್ಲ, 5 is the question number. B, fragmentation. Next question, explain the structure and important role of placenta. ಪ್ಲೆಸೆಂಟಾದು ಸ್ಟ್ರಕ್ಚರ್ ಹಾಗೂ ಅದರ ಫಂಕ್ಷನ್ ಏನು ಅಂತ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ದಾರೆ. ಡ್ಯೂರಿಂಗ್ ಜೆಸ್ಟೇಷನ್ ಪೀರಿಯಡ್, ಮಗು ಡೆವಲಪ್ ಆಗಬೇಕಾದ್ರೆ ಪ್ಲೆಸೆಂಟಾದು ಯಾವ ರೀತಿ ರೋಲ್ ಇರುತ್ತೆ ಮತ್ತೆ ಪ್ಲೆಸೆಂಟಾದು ಸ್ಟ್ರಕ್ಚರ್ ಏನು ಅಂತ ಕೇಳಿದ್ದಾರೆ. ಎಸ್, ಆನ್ಸರ್ ಏನು? ಪ್ಲೆಸೆಂಟಾ ಇಸ್ ಅ ಸ್ಪೆಷಲೈಸ್ಡ್ ಟಿಶ್ಯೂ. ಎಲ್ಲಿ ಡೆವಲಪ್ ಆಗುತ್ತೆ ಇದು? ಯೂಟರಿನ್ ವಾಲ್, ವಿಚ್ ಇಸ್ ದ ರೀಜನ್ ಆಫ್ ಇಂಪ್ಲಾಂಟೇಶನ್ ಅಲ್ಲಿ ಪ್ಲೆಸೆಂಟಾ ಡೆವಲಪ್ ಆಗುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ, ಇಲ್ಲಿ ಇಂಗ್ಲಿಷಲ್ಲಿ ಇದೆ, ಇದನ್ನೇ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ. ಪ್ರೆಗ್ನೆನ್ಸಿ ಟೈಮಲ್ಲಿ ಎಂಬ್ರಿಯೋಗೆ ನ್ಯೂಟ್ರಿಷನ್ ಬೇಕು ಅಮ್ಮನ ಬ್ಲಡ್ ಇಂದ ಅಲ್ವಾ. ಸೊ ಇದನ್ನ ಹೆಲ್ಪ್ ಮಾಡೋದು, ಈ ಪ್ರಾಸೆಸ್ನ ಫೆಸಿಲಿಟೇಟ್ ಮಾಡೋದು ಈ ಡಿಸ್ಕ್ ಶೇಪ್ಡ್ ಟಿಶ್ಯೂ ವಿಚ್ ಇಸ್ ಪ್ಲೆಸೆಂಟಾ. ಹಾಗೂ ಮಗುವಿಂದ ವೇಸ್ಟ್ ಸಬ್ಸ್ಟೆನ್ಸಸ್ ಏನು ಕ್ರಿಯೇಟ್ ಆಗುತ್ತೆ, ಇದನ್ನ ಅಮ್ಮನ ಬ್ಲಡ್ಡಿಗೆ ಟ್ರಾನ್ಸ್ಫರ್ ಮಾಡಿ ಬಾಡಿಯಿಂದ ಹೊರಗೆ ತೆಗೆಯುವಂಥ ಪ್ರಾಸೆಸ್ ಕೂಡ ಕ್ಯಾರಿ ಔಟ್ ಮಾಡೋದು ಪ್ಲೆಸೆಂಟಾ ಆಯ್ತಾ. ಪ್ಲೆಸೆಂಟಾ ಸ್ಟ್ರಕ್ಚರ್ ಬಗ್ಗೆ ನೀವು ಒಂದಷ್ಟು ಪಾಯಿಂಟ್ಸ್ ಬರಿಬೇಕು. ಏನು? ಮಗುವಿನ ಸೈಡಲ್ಲಿ ಪ್ಲೆಸೆಂಟಾ ಅಲ್ಲಿ ವಿಲ್ಲೈ ಇರುತ್ತೆ, ವಿಚ್ ಇಸ್ ಫಿಂಗರ್ ಲೈಕ್ ಸ್ಟ್ರಕ್ಚರ್ಸ್. ಅಂಡ್ ಅಮ್ಮನ ಸೈಡಲ್ಲಿ, ತಾಯಿಯ ಸೈಡಲ್ಲಿ ಬ್ಲಡ್ ಸ್ಪೇಸಸ್ ಇರುತ್ತೆ ಇನ್ ದ ಪ್ಲೆಸೆಂಟಾ ಆಯ್ತಾ. ಸೊ ವಿಲ್ಲೈ ಏನ್ ಮಾಡುತ್ತೆ, ಅಮ್ಮನ ಬ್ಲಡ್ ಇಂದ ನ್ಯೂಟ್ರಿಷನ್, ಗ್ಲೂಕೋಸ್ ಆಗಿರ್ಲಿ ಅಥವಾ ಆಕ್ಸಿಜನ್ ಆಗಿರ್ಲಿ, ಇದನ್ನ ಮಗುವಿಗೆ ಟ್ರಾನ್ಸ್ಫರ್ ಮಾಡೋ ಕೆಲಸ ವಿಲ್ಲೈ ಇದು ಆಯ್ತಾ, ಫ್ರಮ್ ಮದರ್ ಟು ಎಂಬ್ರಿಯೋ. ಮತ್ತೆ ಮಗುವಿಂದ ಜನರೇಟ್ ಆಗಿರೋ ವೇಸ್ಟ್ ನ ಅಮ್ಮನ ಕಡೆಗೆ ಟ್ರಾನ್ಸ್ಫರ್ ಮಾಡೋದು ಕೂಡ ಪ್ಲೆಸೆಂಟಾ. ಅಂಡ್ ಅಮ್ಮನ ಸೈಡಲ್ಲಿ ಪ್ಲೆಸೆಂಟಾ ಅಲ್ಲಿ ಬ್ಲಡ್ ಸ್ಪೇಸಸ್ ಇರುತ್ತೆ ಆಯ್ತಾ. So blood spaces on the mother side removes wastes generated from the embryo. ಯಾವ ರೀತಿಯ ವೇಸ್ಟ್? ಇಟ್ ಕುಡ್ ಬಿ ಕಾರ್ಬನ್ ಡೈಆಕ್ಸೈಡ್ ಆರ್ ನೈಟ್ರೋಜಿನಸ್ ವೇಸ್ಟ್. ಸೊ ಈ ರೀತಿ ನೀವು ಸ್ಟ್ರಕ್ಚರ್ ಹಾಗೂ ಫಂಕ್ಷನ್ ಆಫ್ ಪ್ಲೆಸೆಂಟಾ ಬಗ್ಗೆ ಬರಿಬೇಕು ಆಯ್ತಾ. ನೆಕ್ಸ್ಟ್ ಏನ್ ಕ್ವೆಶನ್ ಕೇಳಿದ್ದಾರೆ, consistency of DNA, consistency in DNA replication during reproduction is very important. So DNA replication ಏನಿದೆ ಇದು ಕನ್ಸಿಸ್ಟೆಂಟ್ ಆಗಿ ನಡಿಬೇಕು. ಜಾಸ್ತಿ ಪ್ರಮಾಣದಲ್ಲಿ ಎರರ್ಸ್ ಇಲ್ದೇ ಇರೋ ಹಾಗೆ DNA replication ನಡಿಬೇಕು. ಇದು ಏನಕ್ಕೆ ನಡಿಬೇಕು ಅಂತ ಕೇಳಿದ್ದಾರೆ ಆಯ್ತಾ. ಸೊ ನಾ ಹೇಳ್ದಂಗೆ DNA is your genetic material ಅಲ್ವಾ ಮಕ್ಕಳೇ. ಸೊ DNA is the blueprint. ಸೊ ಈ ಬ್ಲೂ ಪ್ರಿಂಟ್ನೇ ಇಟ್ಕೊಂಡು ನೆಕ್ಸ್ಟ್ ಆರ್ಗ್ಯಾನಿಸಮ್, ಆಫ್ ಸ್ಪ್ರಿಂಗ್ ಆರ್ಗ್ಯಾನಿಸಮ್ ಏನಿದೆ ಸರ್ವೈವ್ ಆಗಬೇಕು ಅಲ್ವಾ. ಸೊ ಈ DNA ನ ಬ್ಲೂ ಪ್ರಿಂಟೇ ತಪ್ಪಾಗಿದ್ರೆ DNA ಇಂದ ಬರುವಂತಹ ಅಥವಾ DNA ನ ಕೋಡ್ ಆಗಿ ಯೂಸ್ ಮಾಡ್ಕೊಂಡು ಪ್ರೊಡ್ಯೂಸ್ ಆಗುವಂತಹ ಪ್ರೋಟೀನ್ ಏನಿದೆ ಇದರಲ್ಲಿ ಕೂಡ ಏನು ಪ್ರಾಬ್ಲಮ್ಸ್ ಇರುತ್ತೆ. DNA ಅಲ್ಲಿ ಪ್ರಾಬ್ಲಮ್ ಇದೆ, ಪ್ರೋಟೀನ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ. ಪ್ರೋಟೀನ್ಸ್ ಅಲ್ಲಿ ಪ್ರಾಬ್ಲಮ್ ಇದ್ರೆ ಇಡೀ ದೇಹದ ಫಂಕ್ಷನ್ ಡಿಸ್ರಪ್ಟ್ ಆಗ್ಬಹುದು ಅಥವಾ ಅಡ್ವರ್ಸ್ಲಿ ಎಫೆಕ್ಟ್ ಆಗ್ಬಹುದು ಆಯ್ತಾ. ಸೊ ಅದಕ್ಕಾಗಿ ಒಂದು ಆರ್ಗ್ಯಾನಿಸಮ್ ಇಂದ ಇನ್ನೊಂದು ಆರ್ಗ್ಯಾನಿಸಮಿಗೆ DNA ಟ್ರಾನ್ಸ್ಫರ್ ಆದಾಗ ಅಥವಾ DNA ರೆಪ್ಲಿಕೇಶನ್ ನಡೆದಾಗ ಆ ಪ್ರಾಸೆಸ್ ಏನಿದೆ ತುಂಬಾ ಕನ್ಸಿಸ್ಟೆಂಟ್ ಆಗಿ ನಡಿಬೇಕು ಆಯ್ತಾ. ಸೊ ಇದನ್ನ ಆನ್ಸರ್ ಆಗಿ ಹೇಗೆ ಬರೀತೀರಾ? ಇದು ಜಸ್ಟಿಫೈ ಕ್ವೆಶನ್ ಆಯ್ತಾ. ಸೊ ಕಾರಣ ಕೊಡಿ ಅಂತ ನಿಮ್ಗೆ ಕ್ವೆಶನ್ ಅಲ್ಲಿ ಕೇಳಿದ್ದಾರೆ. DNA is a genetic material which forms the code for protein synthesis. ನಾ ಹೇಳ್ದಾಗೆ DNA ಕೋಡ್ ಆಗಿ ಇಟ್ಕೊಂಡು ಇದರಿಂದ ಪ್ರೋಟೀನ್ ನ ಸಿಂಥಸೈಸ್ ಮಾಡುತ್ತೆ ನಮ್ಮ ಬಾಡಿ ಆಯ್ತಾ. ಪ್ರೋಟೀನ್ಸ್ ಆರ್ ನೆಸೆಸರಿ ಫಾರ್ ದ ಫಾರ್ಮೇಶನ್ ಆಫ್ ಟ್ರೇಟ್ಸ್. ಸೊ ಟ್ರೇಟ್ಸ್ ಅಂದ್ರೆ ಏನು? ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಎಲ್ಲ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ನೀವು ಕಲಿತೀರಾ ಆಯ್ತಾ. ಸೊ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಫಾರ್ಮ್ ಆಗಬೇಕು ಅಂದ್ರೆ ನಮ್ಮ ಬಾಡಿಯಲ್ಲಿ ಪ್ರೋಟೀನ್ಸ್ ಆರ್ ವೆರಿ ಇಂಪಾರ್ಟೆಂಟ್. If DNA replication is inconsistent, type of protein formed will vary, which may affect the survival of an organism. DNA ತಪ್ಪಾಗಿದ್ರೆ ಪ್ರೋಟೀನ್ ಫಾರ್ಮ್ ಆಗ್ತಿರೋದು ತಪ್ಪಾಗಿ ಫಾರ್ಮ್ ಆಗುತ್ತೆ. ಇದರಿಂದ ಏನು ಆರ್ಗ್ಯಾನಿಸಮಿನ ಸರ್ವೈವಲ್ ಏನಿದೆ ಎಫೆಕ್ಟ್ ಆಗುತ್ತೆ. ದಸ್ ಕನ್ಸಿಸ್ಟೆನ್ಸಿ ಆಫ್ DNA ಕಾಪಿಯಿಂಗ್ ಡ್ಯೂರಿಂಗ್ ರಿಪ್ರೊಡಕ್ಷನ್ ಇಸ್ ಇಂಪಾರ್ಟೆಂಟ್. ಈ ಕಾರಣಕ್ಕಾಗಿ DNA ನ ರೆಪ್ಲಿಕೇಶನ್ ಏನಿದೆ ಅದು ಕನ್ಸಿಸ್ಟೆಂಟ್ ಆಗಿ ನಡಿಬೇಕು. ರಿಪ್ರೊಡಕ್ಷನ್ ಇಸ್ ಲಿಂಕ್ ಟು ದ ಸ್ಟೆಬಿಲಿಟಿ ಆಫ್ ಪಾಪ್ಯುಲೇಷನ್. ಸೊ ಈ ರೀತಿ DNA ರೆಪ್ಲಿಕೇಶನ್ ಕನ್ಸಿಸ್ಟ್ ಆಗಿ ನಡೆದ್ರೆ ಮಾತ್ರ ಆರ್ಗ್ಯಾನಿಸಮ್ಸ್ ಏನಿದೆ ಫ್ಲರಿಶ್ ಆಗೋಕ್ಕೆ ಸಾಧ್ಯ ಆ್ಯಂಡ್ ಆ ಸ್ಪೀಶೀಸ್ ಏನಿದೆ ಮುಂದುವರಕ್ಕೆ ಸಾಧ್ಯ. ಸೊ ಸ್ಟೆಬಿಲಿಟಿ ಆಫ್ ಸ್ಪೀಶೀಸ್ಗೆ ಕೂಡ DNA replication in a consistency is very important. Yes, in sustaining reproductive fertility of a person. Fertility andre obba person is fit to produce a child andaga that person is
ಫರ್ಟೈಲ್ ಅಂತ ಕರಿತೀವಿ ಆಯ್ತಾ. ಸೊ ಆ ಪರ್ಸನಿನ ರಿಪ್ರೊಡಕ್ಟಿವ್ ಫರ್ಟಿಲಿಟಿಗೆ ಇಷ್ಟು ಪ್ರಾಸೆಸಸ್ ಇಂಪಾರ್ಟೆಂಟು. ಏನಕ್ಕೆ ಇಂಪಾರ್ಟೆಂಟು, ಇದಕ್ಕೆ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಕೊಡಿ ಅಂತ ಕೇಳಿದ್ದಾರೆ ಆಯ್ತಾ. ಫಸ್ಟ್ ಏನು ಹೇಳಿದ್ದಾರೆ, ಪೊಸಿಷನ್ ಆಫ್ ಟೆಸ್ಟಿಸ್ ಇನ್ ದ ಬಾಡಿ. ಸೊ ಈ ಟೆಸ್ಟಿಸ್ ಇನ್ ಅ ಪೊಸಿಷನ್ ಏನಿದೆ ಇನ್ ಅ ಮೇಲ್ ಹ್ಯೂಮನ್ ಬೀಯಿಂಗ್ಸ್ ಬಾಡಿ ಇಸ್ ಅ ಲಿಟಲ್ ಡಿಫ್ರೆಂಟ್. ಇದು ಅ ಪರ್ಸನಿನ ಫರ್ಟಿಲಿಟಿಗೆ ಹೇಗೆ ಕಂಟ್ರಿಬ್ಯೂಟ್ ಮಾಡುತ್ತೆ ಅಂತ ಕೇಳಿದ್ದಾರೆ. ನೆಕ್ಸ್ಟು ಸೆಕ್ರೀಷನ್ ಆಫ್ ಟೆಸ್ಟೋಸ್ಟೆರೋನ್. ಸೊ ಮೇಲ್ ಬಾಡಿಯಲ್ಲಿ ಟೆಸ್ಟೋಸ್ಟೆರೋನ್ ಸೆಕ್ರೀಟ್ ಆಗೋದ್ರಿಂದ ಅದು ಫರ್ಟಿಲಿಟಿಗೆ ಕಂಟ್ರಿಬ್ಯೂಟ್ ಮಾಡ್ತಿದೆ, ಹೇಗೆ ಅಂತ ಕೇಳಿದ್ದಾರೆ. ನೆಕ್ಸ್ಟ್ secretion of prostate gland are supplementary to secretion of the prostate gland are supplementary to each other. So prostate gland in a secretion ಕೂಡ ಏನು ಈ ಸ್ಪರ್ಮ್ ಮೂವ್ಮೆಂಟಿಗೆ ಹೆಲ್ಪ್ ಮಾಡುತ್ತೆ ಅಂತ ನೀವು ಓದಿರ್ತೀರ ಅಲ್ವಾ. ಹೌ ಡಸ್ ಇಟ್ ಕಂಟ್ರಿಬ್ಯೂಟ್ ಟು ದ ಫರ್ಟಿಲಿಟಿ ಆಫ್ ಎ ಹ್ಯೂಮನ್ ಬೀಯಿಂಗ್ ಅಂತ ಕೇಳಿದ್ದಾರೆ ಆಯ್ತಾ. ಇದನ್ನ ಎಕ್ಸ್ಪ್ಲೇನ್ ಮಾಡೋಣ ನಾವು. ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ದ ಪೊಸಿಷನ್ ಆಫ್ ಟೆಸ್ಟಿಸ್ ಇನ್ ದ ಬಾಡಿ. ನಾ ಹೇಳಿದೆ ಸ್ಪರ್ಮ್ ಪ್ರೊಡಕ್ಷನ್ಗೆ ಲೋವರ್ ಟೆಂಪರೇಚರ್ ಬೇಕು. ಸೊ ಈ ಲೋವರ್ ಟೆಂಪರೇಚರ್ನ ಎನ್ಶೋರ್ ಮಾಡೋಕ್ಕೆ ಈ ಟೆಸ್ಟಿಸ್ ಏನಿದೆ ಹ್ಯೂಮನ್ ಬಾಡಿಯಿಂದ ಆಚೆ ಇರುತ್ತೆ ಇನ್ ಅ ಸ್ಯಾಕ್ ಕಾಲ್ಡ್ ಸ್ಕ್ರೋಟಮ್ ಆಯ್ತಾ. ಸೊ ದಟ್ ಈಸ್ ಹೌ position of testis in the body contributes to the reproductive fertility of an individual. So answer ಏನಿದೆ, sperm formation requires a lower temperature than body temperature. Hence testis in males are located in the outside the body to facilitate sperm position ಆಯ್ತಾ, ಅಂದ್ರೆ sperm production ಆಯ್ತಾ. ನೆಕ್ಸ್ಟ್ ಸೆಕ್ರೀಷನ್ ಆಫ್ ಟೆಸ್ಟೋಸ್ಟೆರೋನ್. ಸೊ ಟೆಸ್ಟೋಸ್ಟೆರೋನ್ ಏನೇನು ಮಾಡುತ್ತೆ, ಸ್ಪರ್ಮ್ ಪ್ರೊಡಕ್ಷನ್ ಫೆಸಿಲಿಟೇಟ್ ಮಾಡುತ್ತೆ. ಮತ್ತೆ ಮೇಲ್ಸ್ ಅಲ್ಲಿ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನಾನು ಇನ್ನು ಎಕ್ಸ್ಪ್ಲನೇಷನ್ ನಡೆಸಬೇಕಾದ್ರೆ ಹೇಳಿದೆ ಅಲ್ವಾ, ಒಂದಷ್ಟು ಚೇಂಜಸ್ ನಡೆಯುತ್ತೆ ಇನ್ ಮೇಲ್ಸ್ ಡ್ಯೂರಿಂಗ್ ಏನು ಅಡಾಲಸೆನ್ಸ್ ಪೀರಿಯಡ್. ಪರ್ಟಿಕ್ಯುಲರ್ ಟು ಮೇಲ್ಸ್ ಒಂದಷ್ಟು ಚೇಂಜಸ್ ನಡೆಯುತ್ತೆ. ಇಟ್ ಕುಡ್ ಬಿ ಗ್ರೋತ್ ಆಫ್ ಹೇರ್, ಎನ್ಲಾರ್ಜ್ಮೆಂಟ್ ಆಫ್ ಪೀನಸ್ಸಿನ ಅಬಿಲಿಟಿ ಎಲ್ಲ ಮೇಲ್ಸ್ ಅಲ್ಲಿ ಡೆವಲಪ್ ಆಗುತ್ತೆ ಅಲ್ವಾ. ಅದನ್ನ ನಾವು ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೀವಿ ಆಯ್ತಾ. ಮೇಲ್ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳಿದೆ. ಫೀಮೇಲ್ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಬರೀ ಫೀಮೇಲ್ಸ್ಗೆ ಅನುಗುಣವಾಗಿರುತ್ತೆ. ಯಾವ್ದು, ಇಟ್ ಕುಡ್ ಬಿ ವೈಡ್ನಿಂಗ್ ಆಫ್ ಹಿಪ್ಸ್, ಎನ್ಲಾರ್ಜ್ಮೆಂಟ್ ಆಫ್ ಬ್ರೆಸ್ಟ್. ಸೊ ದೀಸ್ ಆರ್ ಫಿಮೇಲ್ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಯ್ತಾ. ಸೊ ಈ ರೀತಿಯ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ ಮೇಲ್ಸ್, ಮೇಲ್ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಡೆವಲಪ್ ಮಾಡೋಕ್ಕೆ ಟೆಸ್ಟೋಸ್ಟೆರೋನ್ ಇಸ್ ಇಂಪಾರ್ಟೆಂಟ್ ಆಯ್ತಾ. ಸೊ ಟೆಸ್ಟೋಸ್ಟೆರೋನ್ ಬಗ್ಗೆ ಏನು ಬರೀತೀರಾ ನೀವು, ಇಟ್ ರೆಗ್ಯುಲೇಟ್ಸ್ ಆರ್ ಸ್ಟಿಮ್ಯುಲೇಟ್ಸ್ ದ ಫಾರ್ಮೇಷನ್ ಆಫ್ ಸ್ಪರ್ಮ್. ಇಟ್ ಆಲ್ಸೋ ರೆಗ್ಯುಲೇಟ್ಸ್ ದ ಡೆವಲಪ್ಮೆಂಟ್ ಆಫ್ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ ಮೇಲ್ಸ್. ಸೊ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಕ್ಕೆ ಇರಬೇಕು ಮೇಲ್ಸ್ ಅಲ್ಲಿ ಅಂದ್ರೆ, ಒಬ್ಬ ಮೇಲ್ ಇಸ್ ಫಿಟ್ ಫಾರ್ ರಿಪ್ರೊಡಕ್ಷನ್ ಅಂತ ಬೇರೆಯವರಿಗೆ ಐಡೆಂಟಿಫೈ ಮಾಡಕ್ಕೆ ಆಗಬೇಕು ಅಲ್ವಾ. ಅದಕ್ಕೆ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್. ಅವ್ರು ಫಿಟ್ ಆಗಿದ್ದಾರೆ ರಿಪ್ರೊಡಕ್ಷನ್ಗೆ ಅನ್ನೋದಕ್ಕಿಂತ ಬದಲು ದೇ ಹ್ಯಾವ್ ಅಂದ್ರೆ ದೇ ಹ್ಯಾವ್ ದ ಅಬಿಲಿಟಿ ಟು ರಿಪ್ರೊಡ್ಯೂಸ್, ದೇ ಹ್ಯಾವ್ ರೀಚ್ ದ ಏಜ್ ಆಫ್ ರಿಪ್ರೊಡಕ್ಷನ್ ಅಂತ ಐಡೆಂಟಿಫೈ ಮಾಡೋಕ್ಕೆ there should be secondary sexual characteristics in both males and females ಆಯ್ತಾ. ಓಕೆ, ಲಾಸ್ಟು ಪ್ರಾಸ್ಟೇಟ್ ಗ್ಲ್ಯಾಂಡಿನ ಸೆಕ್ರೀಷನ್ ಏನಿದೆ ಇದು ಸ್ಪರ್ಮ್ ಮೂವ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ, ಹೇಗೆ ಅಂತ ಕೇಳಿದ್ದಾರೆ. ಪ್ರಾಸ್ಟೇಟ್ ಗ್ಲ್ಯಾಂಡ್ ಅಲಾಂಗ್ ವಿತ್ ಸೆಮೈನಲ್ ವೆಸಿಕಲ್ಸ್. ಸೊ ಪ್ರಾಸ್ಟೇಟ್ ಗ್ಲ್ಯಾಂಡ್ ಹಾಗೂ ಸೆಮೈನಲ್ ವೆಸಿಕಲ್ಸ್ನ ಸೆಕ್ರೀಷನ್ಸ್ ಏನಿದೆ ಇದು ಸ್ಪರ್ಮಿನ ಮೂವ್ಮೆಂಟ್ ಹಾಗೂ ಸ್ಪರ್ಮಿನ ನರಿಶ್ಮೆಂಟ್ಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದೆ ಅಲ್ವಾ ಮಕ್ಕಳೇ. ಸೊ ದೇ ಪ್ರೊವೈಡ್ ಸೆಕ್ರೀಷನ್ಸ್ ವಿಚ್ ನರಿಷಸ್ ದ ಸ್ಪರ್ಮ್ ಅಂಡ್ ಫೆಸಿಲಿಟೇಟ್ಸ್ ಇಟ್ಸ್ ಈಸಿಯರ್ ಟ್ರಾನ್ಸ್ಪೋರ್ಟ್ ಆಯ್ತಾ. ಸೊ ದಸ್ ರಿಪ್ರೊಡಕ್ಟಿವ್ ಫರ್ಟಿಲಿಟಿ ಇಸ್ ಸಸ್ಟೈನ್ಡ್ ಇನ್ ಅನ್ ಇಂಡಿವಿಜುವಲ್. ಸೊ ಈ ರೀತಿ ಕ್ಯಾರೆಕ್ಟರಿಸ್ಟಿಕ್ಸ್ ಇರೋದ್ರಿಂದ ಒಬ್ಬ ಪರ್ಸನ್ ರಿಪ್ರೊಡಕ್ಟಿವ್ ಅಂದ್ರೆ ಒಬ್ಬ ಪರ್ಸನ್ ಫರ್ಟೈಲ್ ಅಂತ ನಾವು ಜಸ್ಟಿಫೈ ಮಾಡ್ಬೋದು. ಅಂಡ್ ದಟ್ಸ್ ಹೌ ವಿ ಹ್ಯಾವ್ ಎಕ್ಸ್ಪ್ಲೇನ್ಡ್ ಇಟ್ ಸೈಂಟಿಫಿಕಲಿ ಹಿಯರ್ ಆಯ್ತಾ. ಓಕೆ, ನೆಕ್ಸ್ಟ್, how does uterus prepare to receive the fertilized egg in women? What happens if the egg does not fertilize? ಸೊ ಒಂದು ಫರ್ಟಿಲೈಸ್ಡ್ ಎಗ್ನ ರಿಸೀವ್ ಮಾಡ್ಕೊಳ್ಳೋಕ್ಕೆ ಯೂಟ್ರಸ್ ಅಥವಾ ಗರ್ಭಕೋಶದಲ್ಲಿ ಯಾವ ರೀತಿಯ ಚೇಂಜಸ್ ನಡೆಯುತ್ತೆ ಆ್ಯಂಡ್ ಎಗ್ಸ್ ಫರ್ಟಿಲೈಸ್ ಆಗಿಲ್ಲ ಅಂದರೆ ಆಗ ಏನಾಗುತ್ತೆ ಅಂತ ನಿಮಗೆ ಕೇಳಿದ್ದಾರೆ ಆಯ್ತಾ. ಸೊ ಏನು ಹೇಳಿದೆ ನಿಮಗೆ, ಯೂಟ್ರಸ್ ಏನಿದೆ ಇದು ಫರ್ಟಿಲೈಸ್ಡ್ ಎಗ್ನ ರಿಸೀವ್ ಮಾಡ್ಕೊಳ್ಳೋಕ್ಕೆ ತನ್ನ ವಾಲ್ನ ಕುಶನಿ ಮಾಡ್ಕೊಳ್ಳತ್ತೆ, ಥಿಕ್ ಮಾಡ್ಕೊಳತ್ತೆ ಅಂಡ್ ರಿಚ್ಲಿ ಸಪ್ಲೈಡ್ ವಿತ್ ಬ್ಲಡ್ ಮಾಡ್ಕೊಳತ್ತೆ. ರಕ್ತದ ಚಲಾವಣೆ ಯೂಟ್ರಸ್ ಅಲ್ಲಿ ಚೆನ್ನಾಗಿ ಆಗ್ಬೇಕು. ಯಾಕಂದ್ರೆ ಫರ್ಟಿಲೈಸ್ ಆಗಿರೋ ಎಗ್ ಬಂದು ಇಂಪ್ಲಾಂಟ್ ಆದಾಗ ಅದರ ಡೆವಲಪ್ಮೆಂಟ್ಗೆ ಬ್ಲಡ್ ಅಲ್ಲಿ ಬರುವಂತ ನ್ಯೂಟ್ರಿಷನ್ ಇಸ್ ವೆರಿ ಇಂಪಾರ್ಟೆಂಟ್ ಆಯ್ತಾ. ಓಕೆ, ಸೊ ದೋಸ್ ಆರ್ ದ ಚೇಂಜಸ್ ದಟ್ ಅಕರ್ ಇನ್ ದ ಯೂಟ್ರಸ್. ಈಗ ಎಗ್ ಫರ್ಟಿಲೈಸ್ ಆಗಿಲ್ಲ ಅಂದ್ರೆ ಏನಾಗುತ್ತೆ, ಯೂಟ್ರಸ್ ಏನ್ ಮಾಡುತ್ತೆ, ಆ ಥಿಕ್ಕನಿಂಗ್ ವಾಲಿನ ಥಿಕ್ಕನಿಂಗ್ ಏನಿದೆ ಅದನ್ನ ಬಾಡಿಯಿಂದ ಹೊರಗೆ ಹಾಕಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದರೊಟ್ಟಿಗೆ ಅನ್ಫರ್ಟಿಲೈಸ್ಡ್ ಎಗ್ನ ಕೂಡ ಬಾಡಿಯಿಂದ ಹೊರಗೆ ಹಾಕಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹೇಗೆ ಹಾಕತ್ತೆ,
ಬ್ಲಡ್ ಹಾಗೂ ಮ್ಯೂಕಸ್ ರೀತಿಯಲ್ಲಿ ವೆಜೈನಾ ಹಾಗೂ ಸರ್ವಿಕ್ಸ್ ಇಂದ, ಮೇಜರ್ಲಿ ವೆಜೈನಾ ಇಂದ ಈ ಏನು ಆ ಫ್ಲೂಯಿಡ್ ಏನಿರುತ್ತೆ, ಸೆಮಿ ವಿಸ್ಕಸ್ ಫ್ಲೂಯಿಡ್ ತರ ಬರುತ್ತೆ, ಸೊ ದಟ್ ಇಸ್ ರಿಮೂವ್ ಫ್ರಮ್ ದ ಬಾಡಿ ಆಯ್ತಾ. ಸೊ ದಟ್ ಪ್ರಾಸೆಸ್ ಇಸ್ ನೋನ್ ಎಸ್ ಮೆನ್ಸ್ಟ್ರುಯೇಷನ್. ಸೊ ಆನ್ಸರ್ ಹೇಗೆ ಬರೀತೀರಾ, ಇಟ್ಸ್ ಅ 3 ಮಾರ್ಕ್ ಕ್ವೆಶನ್ ಆಯ್ತಾ ಮಕ್ಕಳೇ, ಸ್ವಲ್ಪ ಜಾಸ್ತಿ ವಿವರಿಸ್ಬೇಕು ನೀವು. ಯೂಟ್ರಸ್ ಪ್ರಿಪೇರ್ಸ್ ಇಟ್ ಸೆಲ್ಫ್ ಎವ್ರಿ ಮಂತ್ ಟು ರಿಸೀವ್ ಫರ್ಟಿಲೈಸ್ಡ್ ಎಗ್. ಸೊ ಪ್ರತಿ ತಿಂಗಳು ಯೂಟ್ರಸ್ ಏನಿದೆ ಫರ್ಟಿಲೈಸ್ಡ್ ಎಗ್ನ ಏನು ರಿಸೀವ್ ಮಾಡ್ಕೊಳ್ಳೋಕೆ ತಯಾರಾಗ್ತಿರತ್ತೆ ಆಯ್ತಾ. ಯೂಟ್ರಿನ್ ಲೈನಿಂಗ್ ಥಿಕನ್ಸ್ ಅಂಡ್ ಬಿಕಮ್ ಸ್ಪಾಂಜಿ. ಸೊ ಕುಶನಿ, ಸ್ಪಾಂಜಿ ಎಲ್ಲ ಏನು ಸಿನಾನಿಮ್ಸ್ ಆಯ್ತಾ. ಸೊ ಆ ಫರ್ಟಿಲೈಸ್ಡ್ ಎಗ್ನ ರಿಸೀವ್ ಮಾಡ್ಕೊಳ್ಳೋಕೆ ಯೂಟ್ರಸ್ನ ಗೋಡೆ ಏನಿದೆ ಥಿಕ್ ಹಾಗೂ ಸ್ಪಾಂಜಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒನ್ಸ್ ಎಗ್ ಇಸ್ ಫರ್ಟಿಲೈಸ್ಡ್ ಇನ್ ಓವಿಡಕ್ಟ್, ಎಗ್ ಏನಿದೆ ಇದು ಫೆಲೋಪಿಯನ್ ಟ್ಯೂಬ್ ಅಥವಾ ಓವಿಡಕ್ಟ್ ಅಲ್ಲಿ ಫರ್ಟಿಲೈಸ್ ಆದ್ಮೇಲೆ ಝೈಗೋಟ್ ಏನಿದೆ ಇದು ಡಿವೈಡ್ ಆಗಿ ಯೂಟ್ರಸ್ಗೆ ಟ್ರಾವೆಲ್ ಮಾಡುತ್ತೆ ಫಾರ್ ಇಂಪ್ಲಾಂಟೇಶನ್ ಆಯ್ತಾ. ದಿಸ್ ಸ್ಪಂಜಿ ಲೇಯರ್ ಇಸ್ ರಿಚ್ಲಿ ಸಪ್ಲೈಡ್ ವಿತ್ ಬ್ಲಡ್ ವೆಸಲ್ಸ್ ವಿಚ್ ಪ್ರೊವೈಡ್ಸ್ ನರಿಶ್ಮೆಂಟ್ ಫಾರ್ ದ ಗ್ರೋಯಿಂಗ್ ಎಂಬ್ರಿಯೋಸ್. ದಿಸ್ ಆನ್ಸರ್ಸ್ ದ ಫಸ್ಟ್ ಪಾರ್ಟ್ ಆಫ್ ದ ಕ್ವೆಶನ್ ಆಯ್ತಾ ಮಕ್ಕಳೇ. ಸೆಕೆಂಡ್ ಪಾರ್ಟ್ ಆಫ್ ದ ಕ್ವೆಶನ್ ಅಲ್ಲಿ ಫರ್ಟಿಲೈಸೇಷನ್ ನಡೆದಿಲ್ಲ ಅಂದಾಗ ಏನಾಗುತ್ತೆ ಅಂತ ಕೇಳಿದ್ದಾರೆ. ಇಫ್ ಎಗ್ ಇಸ್ ನಾಟ್ ಫರ್ಟಿಲೈಸ್, ಅದು ಓಕೆ, ಎಸ್ ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಪಾಯಿಂಟ್. ಎಗ್ ಫರ್ಟಿಲೈಸ್ ಆಗಿಲ್ಲ ಅಂದ್ರೆ ದೇಹದಲ್ಲಿ ಒಂದೇ ದಿನದ ಮಟ್ಟಿಗೆ ಉಳ್ಕೊಳ್ಳುತ್ತೆ ಆಯ್ತಾ. ಸೊ ಫರ್ಟಿಲೈಸ್ ಆಗದೆ ಇದ್ದಾಗ ದ ಥಿಕ್ ಸ್ಪಂಜಿ ಯೂಟರಿನ್ ಲೇಯರ್, ಆ ಸ್ಪಂಜಿ ಲೇಯರ್ ಏನ್ ಫಾರ್ಮ್ ಆಗಿರುತ್ತೆ ಅದು ಬ್ರೇಕ್ ಆಗಕ್ಕೆ ಸ್ಟಾರ್ಟ್ ಆಗತ್ತೆ, ಮತ್ತೆ ಬಾಡಿಯ ವೆಜೈನಾ ಇಂದ ಬ್ಲಡ್ ಹಾಗೂ ಮ್ಯೂಕಸ್ ರೀತಿಯಲ್ಲಿ ಅಲಾಂಗ್ ವಿತ್ ಅನ್ಫರ್ಟಿಲೈಸ್ಡ್ ಎಗ್ ಹೊರಗೆ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ದಿಸ್ ಪ್ರಾಸೆಸ್ ಇಸ್ ನೋನ್ ಎಸ್ ಮೆನ್ಸ್ಟ್ರುಯೇಷನ್ ವಿಚ್ ಇಸ್ ಅ ಸೈಕ್ಲಿಕಲ್ ಪ್ರಾಸೆಸ್. ಅಂದ್ರೆ ಇದು ಸೈಕಲ್ ರೀತಿಯಲ್ಲಿ ನಡೀತಿರತ್ತೆ ಆಯ್ತಾ, ಹಿಂಗೆ 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 ಅಂದ್ರೆ 2 to 8 days ಟೈಮಲ್ಲಿ ಮೆನ್ಸ್ಟ್ರುಯೇಷನ್, ಸಾರಿ 1 month ಅಲ್ಲಿ 2 to 8 days time it lasts for 2 to 8 days, but 1 month ಅಲ್ಲಿ ಒಂದ್ಸತಿ ಈ ಪ್ರಾಸೆಸ್ ನಡೀತಿರತ್ತೆ ಆಯ್ತಾ. ಸೊ ದಟ್ ಇಸ್ ವೈ ಇಟ್ ಇಸ್ ನೋನ್ ಎಸ್ ಅ ಸೈಕ್ಲಿಕಲ್ ಪ್ರಾಸೆಸ್. ಇಟ್ ಅಕರ್ಸ್ ರಫ್ಲಿ ಎವ್ರಿ ಮಂತ್.